Hello everyone, welcome to ಸನ್ಮಾರ್ಗ ಕ್ಲಾಸಸ್. ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ಘನಾಕೃತಿಯಿಂದ ಬಿಂದುಗಳಿಗೆ ಹೋಗಲು ಇರುವ 3 ಹಂತಗಳು. ಆಯ್ಕೆ ಎ ಘನಾಕೃತಿ, ಮೇಲ್ಮೈಗಳು, ರೇಖೆಗಳು, ಬಿಂದುಗಳು. ಆಯ್ಕೆ ಬಿ ಘನಾಕೃತಿ, ರೇಖೆಗಳು, ಮೇಲ್ಮೈಗಳು, ಬಿಂದುಗಳು. ಆಯ್ಕೆ ಸಿ ರೇಖೆಗಳು, ಬಿಂದುಗಳು, ಮೇಲ್ಮೈಗಳು, ಘನಾಕೃತಿ. ಆಯ್ಕೆ ಡಿ ರೇಖೆಗಳು, ಮೇಲ್ಮೈಗಳು, ಬಿಂದುಗಳು, ಘನಾಕೃತಿ. ಇಲ್ಲಿ ಎಲ್ಲಾ ಆಕೃತಿಗಳನ್ನ ಆಯಾಮಗಳನ್ನ ನೋಡ್ತಾ ಹೋದ್ರೆ ಘನಾಕೃತಿ ಇದು 3 ಡೈಮೆನ್ಷನಲ್ ಅಂದ್ರೆ 3 ಆಯಾಮಗಳನ್ನ ಹೊಂದಿದೆ. ಅಂದ್ರೆ ಉದ್ದ, ಅಗಲ ಮತ್ತು ದಪ್ಪ. ಇದರ ಗಡಿಗಳ ಮೇಲ್ಮೈಗಳಾಗತ್ತೆ. ಅದೇ ಮೇಲ್ಮೈಗಳು ಇದು 2 ಡೈಮೆನ್ಷನಲ್ ಅಂದ್ರೆ 2 ಆಯಾಮಗಳನ್ನ ಹೊಂದಿರುತ್ತೆ. ಅಂದ್ರೆ ಉದ್ದ ಮತ್ತು ಅಗಲಗಳನ್ನ ಹೊಂದಿರುತ್ತೆ. ಓಕೆ, ಅದೇ ರೇಖೆಗಳು 1 ಡೈಮೆನ್ಷನಲ್ ಅಂದ್ರೆ ಕೇವಲ ಉದ್ದ ಮಾತ್ರ ಹೊಂದಿರುತ್ತೆ. ಬಿಂದು ಯಾವುದೇ ಆಯಾಮವನ್ನ ಹೊಂದಿರೋದಿಲ್ಲ. ಇದರ ಸ್ಥಾನ ಮಾತ್ರ ಇರುತ್ತೆ. ಹಾಗಾದ್ರೆ ಇಲ್ಲಿ 3D ಇಂದ ನಾವು 0D ಅಂದ್ರೆ 0 ಡೈಮೆನ್ಷನಲ್ಗೆ ಹಂತ ಹಂತವಾಗಿ ಹೋಗ್ಬೇಕಂತ ಅಂದ್ರೆ ಘನ, ಮೇಲ್ಮೈ, ಆ ರೇಖೆ, ಬಿಂದು ಸರಿಯಾಗತ್ತೆ. ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಹೋಗ್ಬೇಕಾದ್ರೆ ಎ ಆಯ್ಕೆ ಸರಿಯಾಗತ್ತೆ. ಘನಾಕೃತಿ, ಮೇಲ್ಮೈಗಳು, ರೇಖೆಗಳು, ಬಿಂದುಗಳು. ಎ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.